ಮರಳಿ ಸ್ವಾಗತ ವೀಕ್ಷಕರೇ. ಈಗ ಮತ್ತೊಂದು ಹಂತದ ಸಂದರ್ಶನಕ್ಕೆ ನಾವು ಕಾಲಿಡ್ತಾ ಇದ್ವಿ. ಅದು ಕೊನೆಯ ಹಂತ. ಯುವ ವೈದ್ಯರಿಗೆ ಸರ್ನ ಕಿವಿ ಮಾತು ಏನಾಗಿರುತ್ತೆ ಸರ್? ಮೊದಲಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ, ಆರೋಗ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಮಗೆ ಕಂಡಿರುವಂತಹ ಲೋಪದೋಷಗಳು ಏನು ಅಂತ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ. ಒಂದಂತಂದ್ರೆ ಇನಿಷಿಯಲ್ ಜಾಯ್ನಿಂಗ್ ಎಕ್ಸ್ಪೆಕ್ಟೇಷನ್ ವೆಲ್ ಜಾಯ್ನಿಂಗ್. ನಾ ಹೆಂಗೋ ಒಂದು ಡಾಕ್ಟರ್ ಆದ್ರೆ ಒಂದು ಕ್ಲಿನಿಕ್ ಹಾಕ್ಬೋದು, ಒಂದು ಸೆಟಲ್ ಲೈಫ್ ಇರುತ್ತೆ, ಆ ಥರದ ಐಡಿಯಾನೇ ನಾ ಬಂದಿದ್ದು. ಬಟ್ ಒಂದ್ಸಲ ಬಂದ ಮೇಲೆ ಎಸ್ಪೆಷಲಿ ನಿಮಗೆ ಮೋಟಿವೇಶನ್ ಇಲ್ಲ ಅಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ನಾ ಕಾಲೇಜಲ್ಲಿ ಪಾಠ ಮಾಡ್ಬೇಕಾದ್ರೂ ಕೂಡ ನಂಗೆ ಒಂದೊಂದ್ಸಲ ಯಾಕೆ ಅವರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ಸ್ತಿತ್ತು. ಯಾಕಂದ್ರೆ ಜಾಬ್ ಆಪರ್ಚುನಿಟೀಸ್ ಆರ್ ವೆರಿ ಲೆಸ್ ಟು ಬಿ ಫೇರ್. ಈಗ BMS ಆಗಿ ಬಂದವರಿಗೆ ಹೊರಗಡೆ, ಈಗ ಇಂಜಿನಿಯರ್ ಆಗಿ ಬಂದ್ರೆ ಈಗ ಸ್ವಲ್ಪ ಆದಿದ್ರು ಕಡೆ ಇಂಜಿನಿಯರಿಂಗ್ ಸ್ವಲ್ಪ ಅಲ್ಲಲ್ಲ ಕಲ್ಲ ಆಗಿದ್ರು ಕೂಡ ಅಟ್ಲೀಸ್ಟ್ ಯಾವುದೋ ಒಂದು ಕಲಿಕೆಯಲ್ಲಿ ಒಂದು 5.5 ವರ್ಷ ನಾವು ನಮ್ಮ ಲೈಫ್ ನ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದು ಪ್ರೈಮ್ ಆಫ್ ಅವರ್ ಲೈಫ್. 18 years to 24 years ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಉಪಯೋಗಿಸ್ಕೊಂಡು ನಾವೇನಾರ ಒಂದು ಜಾಬ್ ಆಪರ್ಚುನಿಟಿ ಅಂತ ಇರ್ಬೇಕು, ಅಥವಾ ನಾವೇನಾರ ಶುರು ಮಾಡಿದ್ರು ಕೂಡ ಅಟ್ಲೀಸ್ಟ್ 1-2 ವರ್ಷ ಕಷ್ಟಪಟ್ರು ಕೂಡ ಆಮೇಲೆ ಅದ್ರ ಪ್ರತಿಫಲ ನಮಗೆ ಸಿಗೋ ತರ ಇರಬೇಕು. ಒಂದಂದ್ರೆ ಆಯುರ್ವೇದದ ಬಗ್ಗೆನೂ ಇಷ್ಟು ಗೌರ್ಮೆಂಟ್ ಇಂದ, ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಎಲ್ಲ ಇಷ್ಟು ಆಯುಷ್ ಮಂತ್ರಾಲಯ ಇದೆ, ಅವರು ಎಷ್ಟು ನಮಗೆ ಪುಷ್ ಮಾಡೋಕೆ ಮಾಡ್ತಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಜೊತೆಗೆ ಸುಮಾರು MOUಗಳು, ಬಾರೆ ಫಾರಿನರ್ ಜೊತೆ ಎಲ್ಲದು ಅದಿದೆ. ಎಲ್ಲ ಇದ್ದು ಕೂಡ ಇನ್ನು ಜನರ ಮನಸ್ಸಲ್ಲಿ ಆಯುರ್ವೇದ ಗಟ್ಟಿಯಾಗಿ ನಿಂತಿಲ್ಲ. ಹಾಗಾಗಿ ಇದಿನ್ನು ಕಷ್ಟದ ಇದೆ, ಏನು ಕಷ್ಟದ ವರ್ಣನೆ. ಸೊ ಒಂದು ಅಂತಂದ್ರೆ ಹಾರ್ಡ್ ವರ್ಕಿಗೆ ನಿಮಗೆ ಕಷ್ಟ ಅಂತಾದ್ರೆ ಅದೇ ನಾನು ಇಷ್ಟು ಕೊಟ್ರೆ ಇಷ್ಟು ಮಾತ್ರ ಮಾಡ್ತೀನಿ, ನಾನು ಯಾಕೆ ಒಂದು ಅರ್ಧ ಗಂಟೆ ಜಾಸ್ತಿ ಇರಬೇಕು, ನೀವು ಆ ಥರದ್ದು ದಯವಿಟ್ಟು ಇಟ್ಕೊಂಡ್ಬಾರ್ದು. ಮತ್ತೆ ಓದೋದ್ರ ಜೊತೆಗೇನೆ ಎಕ್ಸ್ಟ್ರಾ ಏನಾದ್ರೆ ಟ್ಯಾಲೆಂಟ್ ಇದ್ರೆ ಅದಿರ್ಬೇಕು. ಫಾರ್ ಎಕ್ಸಾಂಪಲ್ ಯಾರ ಕವಿತೆ ಬರೆಯೋ ತರ ಇದ್ರೆ, ನನಗೇನಾಯ್ತು ಅಂತಂದ್ರೆ ಕಂಪ್ಯೂಟರ್ ಆಯುರ್ವೇದ ಮರ್ಜ್ easyayurveda.com. ಸೊ ಬೇರೆಯವ್ರಿಗಿಂತ ಏನು ಎಕ್ಸ್ಟ್ರಾ ಇತ್ತು, ಎಲ್ಲರಿಗಿಂತ ಸ್ವಲ್ಪ ಬೆಟರ್ ಕಂಪ್ಯೂಟರ್ ನಾಲೆಜ್ ಇತ್ತು. ಸೊ ಹಾಗೇನೆ ಈಗ ಯಾರಿಗ ಭರತನಾಟ್ಯ ಇದೆ ಅಂತಂದ್ರೆ ಡ್ಯಾನ್ಸ್ ವಿತ್ ಭರತನಾಟ್ಯ ಆಯುರ್ವೇದ. ಯಾರಿಗೆ ರಂಗೋಲಿ ಕಲೆ ಇದೆ ಅಂತಂದ್ರೆ ರಂಗೋಲಿಲಿ ಆಯುರ್ವೇದದ ಬಗ್ಗೆ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್, ಫೇಸ್ಬುಕ್. ಅಥವಾ ಈಗ ಯಾರಿಗಾರ ಕವಿತೆ ಬರೆಯೋ ತರ ಇದ್ರೆ ಆಯುರ್ವೇದದ ಕವಿತೆಗಳು. ಆತರ ಒಂದು ಎಕ್ಸ್ಟ್ರಾ ಇದಿದ್ದು. ಈಗ ಮ್ಯೂಸಿಕ್ ಇದ್ರೆ ಮ್ಯೂಸಿಕ್ ಥೆರಪಿ ವಿತ್ ಆಯುರ್ವೇದ, ಮ್ಯೂಸಿಕ್ ಥೆರಪಿ ವಿತ್ ಆಯುರ್ವೇದ ಫಾರ್ ಸ್ಟ್ರೆಸ್ ಫಾರ್ ಎಕ್ಸಾಂಪಲ್. ಆತರ ಏನಾರ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದ್ರೆ ಅದನ್ನ ಸೈಡ್ಗೆ ನರ್ಚರ್ ಮಾಡೋದು ಇಂಪಾರ್ಟೆಂಟ್. ಮತ್ತೆ ಅದನ್ನ ಹೇಳ್ದಂಗೆ ಗೊತ್ತಿಲ್ದಿರೋ ಸಮಯದಲ್ಲಿ ಬಿದ್ಬಿಟ್ಟಿದೀವಿ. ಇಲ್ಲಿ ಹಿಂದೆ ಹೋಗಕ್ಕೆ ಚಾನ್ಸ್ ಇಲ್ಲ. ಆಯುರ್ವೇದ ಬಿಡಕ್ಕಾಗಲ್ಲ ಅಂತಂದ್ರೆ ವೈ ಡೋಂಟ್ ಯು ಗೋ ಫಾರ್ವರ್ಡ್, ಡಿಗ್ ಡೀಪ್, ಓದಿ ಅರ್ಥ ಮಾಡ್ಕೊಳ್ಳಿ, ಅದ್ರಲ್ಲೇ ಸುಮಾರಿದೆ ಕಲೀರಿ, ಹೊಸದಾಗಿ ಏನೇನ್ ಆಗ್ತಿದೆ ನೋಡಿ. ಮತ್ತೆ ಅದೊಂದು. ಮತ್ತೆ ನಿಮಗೆ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇಲ್ದಿದ್ರು ಕೂಡ ಅಟ್ಲೀಸ್ಟ್ ಏನೇನ್ ಆಗ್ತಿದೆ. ನನಗೆ ಒಬ್ಬ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರಿಗೆ ಏನ್ ಗೊತ್ತಿರುತ್ತೆ ಅದ್ರ 5% ನಂಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇಲ್ಲ. ಬಟ್ ಏನ್ ಗೊತ್ತಿದೆ ಅದ್ರ ಬೆಳೆ ಬೇಯಿಸ್ತಾ ಹೋಗೋದು. ಸೊ ಅಷ್ಟರ ಮಿನಿಮಮ್ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಮಾನ್ಯ ಜ್ಞಾನ, ಬಿಸಿನೆಸ್ ನಡೆಸೋದು ಹೇಗೆ, HR ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಗುಂಪು ಕಟ್ಟೋದಂದ್ರೆ ಏನು, ಒಳ್ಳೊಳ್ಳೆ ಬಯೋಗ್ರಫಿಗಳು, ಸ್ಟೀವ್ ಜಾಬ್ಸ್, ಈಲಾನ್ ಮಸ್ಕ್, ಅದೇ ಶೂಡಾಗ್ ಅಂತ ಹೇಳಿದ್ನಲ್ಲ ಅದು. ಸ್ವಲ್ಪ ಬಿಸ್ನೆಸ್ ಅಲ್ಲಿ ಏನೇನ್ ಆಗ್ತಿದೆ, ವೆಂಚರ್ ಕ್ಯಾಪಿಟಲ್ ಅಂತಂದ್ರೆ ಏನು, ಬಿಸ್ನೆಸ್ ಅಂದ್ರೆ ಏನು, ಲೋನ್ ಹೇಗೆ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಈಕ್ವಿಟಿ ಅಂತಂದ್ರೆ ಏನು, ಎಲ್ಲದೂ ನಿಮಗೆ ಗೊತ್ತಿದ್ದಷ್ಟು ಒಳ್ಳೇದು. ನಾಲೆಜ್ ಎಲ್ಲ ಇರ್ಬೇಕಾದ್ರೆ ಕಡಿಮೆ ನಾಲೆಜ್ ಅಂತ ಏನು ಆಗೋದಿಲ್ಲ. ಜಾಸ್ತಿ ನಾಲೆಜ್ ಆದ್ರೆ ಅಜೀರ್ಣನೂ ಏನಿಲ್ಲ. ಮತ್ತೆ ಅದೇ ಒಂದು ಕುತೂಹಲ ಜೀವನ. ಈಗ ಏನಂದ್ರೆ ಈ
ಸಂಜೆ ಆಯ್ತು ಅಂದ್ರೆ ಒಂದ್ಸ IPL ನೋಡ್ಕೊಂಡು ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ಕೊಳ್ಳೋದು, ಆ ತರ ಜೀವನದ ಆಸ್ಪಿರೇಷನ್ ಇಟ್ಕೊಂಬೇಡಿ. ಆ ತರ ಮಾಡೋರು ತಪ್ಪು ಅಂತ ಹೇಳ್ತಿಲ್ಲ, ಅಷ್ಟು ಸೌಖ್ಯತೆ ನಿಮಗೆ ಸಿಗ್ಲಿ ಅನ್ನೋದು ಆಸೆ. ಬಟ್ ಒಂದ್ ಕಡೆ ನನಗೆ ಆ ತರ ಸೌಖ್ಯತೆ ಸಿಗದೇನೆ ನೀವು ಆ ಟೈಮನ್ನು ಬಳಸಿ ನೀವೇನಾರ ಜೀವನದಲ್ಲಿ ಅಚೀವ್ ಮಾಡಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅಂದರೆ ಸರ್ ಇನ್ನೊಂದು ಪ್ರಶ್ನೆ, ಈಗ ನೀವೇ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಒಂದು AI ಅನ್ನೋ ಕಾನ್ಸೆಪ್ಟ್ ಬಂತು. ಸೊ ಈಗಿನ ಜನ್ರೇಷನ್ ಆಫ್ ಪೇಷಂಟ್ಸ್ ಏನು ಬರ್ತಾರೆ, ಅವರೆಲ್ಲರೂ AI ಸುಮಾರಷ್ಟು ನಾಲೆಡ್ಜನ್ನ ಅದೇ ಒಂದು ಸಿಂಪ್ಟಮ್ ಕಾಂಪ್ಲೆಕ್ಸ್ ಹಾಕಿಸಿದ್ರೆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಈ ಥರದ್ದು ಏನೇನೋ ಕೊಟ್ಟಿರ್ತಾರೆ. ಸೊ ನಾವು ಅಂದರೆ ಈಗಿನ ಯಂಗ್ ಜನ್ರೇಷನ್ ಇನ್ನೂ ಸ್ವಲ್ಪ ಅಂದರೆ ಒಂದು 30 years 20 years ಬ್ಯಾಕ್ ಏನು ವೈದ್ಯರ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಅಥವಾ ಅವರ ಇದಿತ್ತು, ಇವಾಗ ಇನ್ನೂ ನಾವು ತುಂಬ ಸನ್ನದ್ಧರಾಗಬೇಕು, ಸಜ್ಜಾಗಬೇಕು ಅಂತ ಅನ್ಸುತ್ತೆ ನನಗೆ. ಬಟ್ ಅದನ್ನ ನೀವು ಹೇಗೆ ನೋಡ್ತೀರಾ ಸರ್? ಅಥವಾ ಈಗ AI ಇಂದ ಕೆಲವು ಜಾಬ್ಗಳಂತೂ ಹೋಗ್ಲಿಕ್ಕಿದೆ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ಟಫ್ ಕೇಸ್ ಬಂದಿತ್ತು AI ಇಲ್ಲಿ. ಒಂದು ಅಂದ್ರೆ ಈಗ ಗ್ರಾಕ್, ChatGPT, ಪರ್ಪ್ಲೆಕ್ಸಿಟಿ, ಗೂಗಲ್ AI, ಜೆಮಿನಿ, ಅದು ಇದೆಲ್ಲ ಬಂದು ಫಾರ್ ಎಕ್ಸಾಂಪಲ್ ಒಂದು ಟಫ್ ಸಿಚುವೇಶನ್ ಇಟ್ಕೊಳ್ಳುವ. ಕ್ಯಾನ್ಸರ್ ಪೇಷಂಟ್, ಸೆ ಲಂಗ್ ಕ್ಯಾನ್ಸರ್ ವಿತ್ ಹೈಪೋಥೈರಾಯ್ಡಿಸಮ್, ಒಬೆಸಿಟಿ, ವಿತ್ ಸೋರಿಯಾಟಿಕ್ ಆರ್ಥರೈಟಿಸ್ ಇರುವ ಪೇಷಂಟ್ ಇನ್ ಮೆನೋಪಾಸ್, ಶೀಸ್ ಇನ್ ಮೆನೋಪಾಸ್ ವಿತ್ ಹೆವಿ ಬ್ಲೀಡಿಂಗ್, ಹೀಗೆ. ಸೊ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನ್. ಅವ್ರದ್ದು ಇಷ್ಟನ್ನ ನೀವು ಇದು ಕೊಟ್ಟು ಸಜೆಸ್ಟೆಡ್ ಡಯಟ್ ಅಂತ ಕೊಟ್ರೆ ಕರೆಕ್ಟಾಗಿ ಡಯಟರಿ ರಿಕ್ವೈರ್ಮೆಂಟ್ಸ್ ಏನಂತ ಡಿವೈಡ್ ಮಾಡಿ ಇಟ್ ವಿಲ್ ಗಿವ್ ಯು ದ ಡಯಟ್. ಆಯ್ತಾ? ಓಕೆ, ಸೌತ್ ಇಂಡಿಯನ್ ವೆಜಿಟೇರಿಯನ್ ಫ್ರಮ್ ಲಿಂಗಾಯತ್ ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಅದಕ್ಕೂ ಕಸ್ಟಮೈಸ್ ಮಾಡಿ ತೋರಿಸೋ ಅಷ್ಟು ಟೆಕ್ನಾಲಜಿ ಈಗಲೇ ಬಂದಿದೆ. ಹಾಗಾಗಿ ಡಯಟಿಷಿಯನ್ಸ್ ಏನ್ ಮಾಡ್ತಾರೆ ಅನ್ನೋದು ಇದು ಬರ್ತದೆ. ಮತ್ತೆ ಇನ್ನು ಹೋಗ್ತಾ ಹೋಗ್ತಾ ಸುಮಾರು ಇದರಲ್ಲಿ ರೇಡಿಯಾಲಜಿ ಈಗ್ಲೇನೆ ಕೂಡ ಗ್ರಾಕ್ ಅಲ್ಲಿ ನೀವು ಇರೋದ್ರಲ್ಲಿ ಸ್ವಲ್ಪ ವೈದ್ಯಕೀಯವಾಗಿ ಮುಂದುವರೆದಿಂದ ಗ್ರಾಕ್ ಯಾಕೆ ಮುಂದುವರಿತು ಅಂದ್ರೆ ಅದು ಎಕ್ಸ್ ಕಂಪನಿ, ಎಕ್ಸ್ ಬಿಲಾಂಗ್ಸ್ ಟು ಇಲಾನ್ ಮಸ್ಕ್. ಇಲಾನ್ ಮಸ್ಕ್ ಒಂದು ನ್ಯೂರಾಲಿಂಕ್ ಅಂತ ಹೇಳಿ ಕಂಪನಿ ಇದೆ. ಅದರಲ್ಲಿ ದೇ ಆರ್ ಡೆವಲಪಿಂಗ್ ಚಿಪ್ಸ್ ದಟ್ ಮೇಕ್ಸ್ ದಮ್, ಈ ಕಣ್ಣು ಇಲ್ಲದೆ ಇರುವವನಿಗೂ ಅಂದ್ರೆ ಅನಾಟಮಿಕಲಿ ಕಣ್ಣು ಇಲ್ಲದೆ ಇರೋನಿಗೂ ವಿಷನ್ ಟೆಕ್ನಾಲಜಿ ಆ ತರದೆಲ್ಲ ಅವರು ಡೆವಲಪ್ ಮಾಡ್ತಿದ್ದಾರೆ. ಪ್ಯಾರಾಲಿಸಿಸ್ ಆದವರಿಗೆ, ಕ್ವಾಡ್ರಿಪ್ಲೇಜಿಕ್ ಪರ್ಸನ್ಸ್ಗೆ ಮೈಂಡ್ ಕಂಟ್ರೋಲ್ ಇಂದಾನೆ ವಿಡಿಯೋ ಗೇಮ್ ಆಡುವಷ್ಟು ಅವರು ಮುಂದುವರೆದಿದ್ದಾರೆ. ಸೊ ಮೆಡಿಕಲಿ ದೇ ಆರ್ ಮೂವಿಂಗ್ ಫಾರ್ವರ್ಡ್. ಹಾಗಂತೇಳಿ ಗೂಗಲ್ ಅವರೆಲ್ಲ ವರ್ಕ್ ಮಾಡ್ತಂತಿಲ್ಲ, ಅವರು ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ನಾನು ನೋಡಿದ ಹಾಗೆ, ಸಣ್ಣ ಪುಟ್ಟ ನೋಡಿದಾಗೆ ಗ್ರಾಕ್ ಸ್ವಲ್ಪ ಮುಂದಿದೆ ಅಂತ ಹೇಳಿ. ಈಗ ECG ನೀವು ಅಪ್ಲೋಡ್ ಮಾಡಿದ್ರೆ ಈಗಿನ ಕಾಲಕ್ಕೆ 6 out of 10 times ಇಟ್ ಡಯಾಗ್ನೋಸಿಸ್ ಕರೆಕ್ಟ್ಲಿ. ಬಟ್ ಟೆಕ್ನಾಲಜಿ ಇಸ್ ಆಲ್ವೇಸ್ ಮೂವಿಂಗ್ ಫಾರ್ವರ್ಡ್. ಈಗ ಕೆಲವು ಬೆಂಚ್ ಮಾರ್ಕಿಂಗ್ ಅಂತ ಹೇಳ್ತಾರೆ, ಕೆಲವು ಕಾಂಪ್ಲೆಕ್ಸ್ ಸಿಚುವೇಶನ್ ಅಲ್ಲಿ ಯಾವ್ಯಾವ ರೀತಿ ಡಯಾಗ್ನೋಸಿಸ್ ಅದು ಇದು ಅಂತ ಹೇಳಿ ಡಾಕ್ಟರ್ ವರ್ಸಸ್ AI ಮಾಡಿದಾಗ AI is performing 100% where doctors are say 90-91%. ಆ ಥರ ಎಲ್ಲ ಆಗ್ತಿರೋದ್ರಿಂದ we do not know where it is going to take us. ಹಾಗೆ ಇದೆ ಅಂತ ಹೇಳಿ ಈಗ ಡೂಮ್ಸ್ ಡೇ ತರ ಎಲ್ಲದೂ ಹೋಗುತ್ತೆ. ಜಾಬ್ಲೆಸ್, ಫ್ರೆಂಡ್ಸ್ ನಾಜೋಸ್ ಆ ಥರ ಆರಾಮಾಗಿ ಇರೋದಕ್ಕಿಂತ ಅದ್ರ ಥ್ರೂ ಹೇಗೆ ಮಾಡೋದು, ಈಗ ಆ ಥರದ್ದು ಗ್ರೌಂಡ್ ಬ್ರೇಕಿಂಗ್ ಟೆಕ್ನಾಲಜೀಸ್ ಬರ್ತಾನೆ ಇರುತ್ತೆ. ಸಾಮಾಜಿಕ ಚೇಂಜಸ್ ಅದರಿಂದ ಆಗ್ತಾನೆ ಇರುತ್ತೆ, ಪ್ರೊಫೆಷನಲ್ ಚೇಂಜಸ್ ಅದರಿಂದ ಆಗ್ತಾನೆ ಇರುತ್ತೆ. ಇಫ್ ಯು ಆರ್ ಆಕ್ಟಿವ್, ಇಫ್ ಯು ಆರ್ ಲುಕಿಂಗ್ ಅರೌಂಡ್, ಇಫ್ ಯು ಆರ್ ಲರ್ನಿಂಗ್ ನ್ಯೂ ಥಿಂಗ್ಸ್, ದೇರ್ ವಿಲ್ ಬಿ ಸಮಥಿಂಗ್ ಫಾರ್ ಯು ಟು ಡೂ. ಮುಂದೆ ಏನು ಗೊತ್ತಿಲ್ಲ. ಈಗ ನಾವೊಂದು ಶೋನು ಮಾಡಿದ್ವಿ, ಆಯುರ್ವೇದಿಕ್ ಮಸಾಜ್ ಮಾಡುವ ಮಷಿನ್ ಬರಬಹುದು. ಯಾಕಂದ್ರೆ ಈಗ ಆಲ್ರೆಡಿ ಮಸಾಜ್ ಮಷಿನ್ ಆಲ್ರೆಡಿ ಇದೆ. ಕ್ಯಾಲಿಫೋರ್ನಿಯಾದಲ್ಲೆಲ್ಲ ಕೆಲವು ಕಡೆ ಮಸಾಜ್ ಸೆಂಟರ್ಸ್ ಆರ್ ರನ್ ಬೈ ಮಷಿನ್ಸ್. ಈಗ ನಮಗೆ ಬೇಕಾದ ಪರ್ಫ್ಯೂಮ್, ಈಗ ಡಿಪ್ರೆಷನ್ ಇದೆ ಅಂದ್ರೆ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಹಾಕಿದ ಪರ್ಫ್ಯೂಮ್ ಆ ಮಷಿನ್ ಇಂದ ಬರ್ತದೆ. ನಮಗೆ ಬೇಕಾದ ಟೋನ್ ಅಲ್ಲಿ ಮೋಟಿವೇಶನಲ್ ಆಗಿ ಮಾತಾಡಿದಾರೆ ಅಥವಾ ಯಾವ್ದು ನಮ್ಮ ಮೈಂಡ್ ಕಂಡೀಷನ್ ಇರುತ್ತೋ ಅದ್ರ ಪ್ರಕಾರ ಅದು ಮಾತಾಡುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲಿ ಪೈನ್ ಪಾಯಿಂಟ್ ಜಾಸ್ತಿ ಇದೆಯೋ ಅಲ್ಲಿಗೆ ಫಾರ್ ಎಕ್ಸಾಂಪಲ್ ಮರ್ಮ
ಥಿಯರಿ ಪ್ರಕಾರನೇ ಇಫ್ ಮರ್ಮ ಟೆಕ್ನಾಲಜಿ ಇಸ್ ಇನ್ಕಾರ್ಪೊರೇಟೆಡ್ ಇಟ್ ವಿಲ್ ಡೂ ದ ಮರ್ಮ ಮಸಾಜ್ ಆಯ್ತು ಅಂತಂದ್ರೆ ಥೆರಪಿಸ್ಟ್ ನ ಕೆಲಸ ಏನು ಅಂದನು ಬರ್ತದೆ. ಇದೆಲ್ಲದು ನಾಳೆ ಆಗುತ್ತೆ ಅಂತಲ್ಲ, ಇದು ಯಾವಾಗ ಆಗುತ್ತೆ ಅದು ಪರ್ಫೆಕ್ಟ್ ಆಗುತ್ತೆ ಅಂತಲ್ಲ. ಈಗ ನಾವು ಲ್ಯಾಪ್ಟಾಪ್ ತಗೊಂತೀವಿ, ಲ್ಯಾಪ್ಟಾಪ್ ಇಸ್ ನಾಟ್ ಪರ್ಫೆಕ್ಟ್, ಸ್ಮಾರ್ಟ್ ಫೋನ್ ಇಸ್ ನಾಟ್ ಪರ್ಫೆಕ್ಟ್. ಬಟ್ ಸ್ಮಾರ್ಟ್ ಫೋನ್ ಮುಂಚೆ ಮಾಡ್ತಿದ್ದ 50 ಬೇರೆ ಬೇರೆ ಇದ್ರ ಕೆಲಸ ಒಂದೇ ಸ್ಮಾರ್ಟ್ ಫೋನ್ ಮಾಡ್ತದೆ. ಸೊ ಟೆಕ್ನಾಲಜಿ ವಿಲ್ ಆಲ್ವೇಸ್ ಬಿ ಇಂಪರ್ಫೆಕ್ಟ್, ಬಟ್ ಟೆಕ್ನಾಲಜಿ ವಿಲ್ ಸ್ಟಾರ್ಟ್ ಈಟಿಂಗ್ ಮೆನಿ ಅದರ್ ಥಿಂಗ್ಸ್ ಆಲ್ಸೋ. ಸೊ ಡೋಂಟ್ ರನ್ ಅವೇ ಫ್ರಮ್ ಇಟ್, ಲೀನ್ ಇನ್ ಟು ಇಟ್. ಕಲೀರಿ. ಹಾಗಂತ ಹೇಳಿ ನನಗೆ ಕೇಳಿದ ಈಗ ಆಯುರ್ವೇದ ಅಟ್ಲೀಸ್ಟ್ ಥ್ಯಾಂಕ್ಫುಲಿ, ಯಾಕಂದ್ರೆ ಎಲ್ಲರದು ಅವ್ರವ್ರದೇ ಡಯಾಗ್ನೋಸಿಸ್ ಎಲ್ಲ ಇರೋದ್ರಿಂದ ಆಯುರ್ವೇದ ಲಾಸ್ಟ್ ಜಾಬ್ ಕಳ್ಕೊಂತ. MBBS ರೇಡಿಯಾಲಜಿಸ್ಟ್ ಅವರೆಲ್ಲ ರೇಡಿಯಾಲಜಿ ಅಂತಂದ್ರೆ ಅದೇ ಮಾಡಿ ಅದೇ ರಿಪೋರ್ಟ್ ಕೊಟ್ಟು ಮನೆ ಕಳ್ಸಾಗಿರುತ್ತೆ. ರೇಡಿಯಾಲಜಿ ನೋಡಿ ಸೈನ್ ಮಾಡ್ಬೇಕಂತ ಇರಲ್ಲ. ಸೊ ಆ ತರ ಆಯುರ್ವೇದಕ್ಕೇನು ಸ್ಕೋಪ್ ಇದೆ. ಬಟ್ ಏನಂದ್ರೆ ಹ್ಯೂಮನ್ ಒನ್ ಟು ಒನ್ ಇಂಟ್ರಾಕ್ಷನ್ ವಿಲ್ ಆಲ್ವೇಸ್ ಬಿ ವ್ಯಾಲ್ಯೂಯಬಲ್. ಆಯುರ್ವೇದ ನಾವು ಕಲಿತ ವಿದ್ಯೆಗೆ ಮೋಸ ಆಯುರ್ವೇದ ಯಾವತ್ತೂ ಮಾಡಲ್ಲ ಅನ್ನೋದು ನಂಬಿಕೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಸರ್. ಅದೇ ಸರ್, ಈಗ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೊರಗೆ ಬರ್ತಾರೋರು ಒಂದು ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು ಅಥವಾ ಒಂದು ಫಾರಿನ್ ಅಥವಾ ಅವ್ರನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ, ನೀವು ಹೇಳಿದಾಗೆ ಆ ಥರದೊಂದು ಮೈಂಡ್ ಸೆಟ್ ಇರುತ್ತೆ. ಅಂದರೆ ನೀವು ಹೇಳಿದ್ರಿ ಅವ್ರಿಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಅಂತ. ಸೊ ಅದು ನಿಮ್ಗೆ ಹೇಗೆ ಈಸಿ ಆಯಿತು, ಜೊತೆಗೆ ನಾವು ಯಂಗ್ ಜನ್ರೇಷನ್ ಆ ಫಾರಿನ್ ಕಂಟ್ರೀಸ್ ಕ್ಯೂರಿಯಾಸಿಟಿಗಳನ್ನ ಹೇಗೆ ಬಳಸ್ಕೋಬಹುದು? ಫಸ್ಟ್ ಆಫ್ ಆಲ್ ನಿಮ್ಗೊಂದು ಎಕ್ಸಾಂಪಲ್ ಹೇಳುವಾಗ ಅನ್ಸುತ್ತೆ, ಈ ರಾಂಗ್ ಫುಡ್ ಕಾಂಬಿನೇಷನ್, ವಿರುದ್ಧ ಆಹಾರದ ಬಗ್ಗೆ ಅಂತ ಬರೆದಿದೆ. ಅದರಲ್ಲಿ ಆರ್ಟಿಕಲ್ ಅಲ್ಲಿ ಸರ್ಷಪ ತೈಲ ಅರಿಶಿನದ ಜೊತೆಗೆ ಒಗ್ಗಿ ಬರಲ್ಲ, ಅದು ರಾಂಗ್ ಫುಡ್ ಕಾಂಬಿನೇಷನ್ ಅಂತ ಹೇಳಿ ಬರ್ದಿದೆ. ಕಜಕ್ಸ್ತಾನಿಂದ ಒಬ್ರು ಆಂಡ್ರೆ ಗೊಲವಿನೋವ್ ಅಂತ ಇದ್ದಾರೆ. ಈಸ್ MBBS ಡಾಕ್ಟರ್, ಅಲ್ಲಿನ ಡಾಕ್ಟರ್. ಅವರು ಅದಕ್ಕೆ ರೆಫರೆನ್ಸ್ ಕೇಳಿದೆ ಅಲ್ಲಿ ಅಂತ ಹೇಳಿ. ಅದು ರೆಫರೆನ್ಸ್ ಇದ್ದಿದ್ದು ಅಷ್ಟಾಂಗ ಹೃದಯದಲ್ಲಿ, ಅದು ಕಟು ತೈಲ ಸಮ್ಮಿಶ್ರಂ ಹಾರಿದ್ರೇಣ ಅಂತ ಬರ್ತದೆ. ಅದನ್ನ ಹಾಕಿದೆ. ಅವರು ಅದಕ್ಕೆ ನೋಡಿ ಬರೆದ್ರು. ಅದರಲ್ಲಿ ಸರ್ವಾಂಗ ಸುಂದರಿ ಟೀಕಾದಲ್ಲಿ ಅದು ಹರಿದ್ರ ಅಲ್ಲ, ಹರಿದ್ರನ ಟರ್ಮರಿಕ್. ಹಾರಿದ್ರ ಅಂತಂದ್ರೆ ಮಶ್ರೂಮ್ ವಿತ್ ಯೆಲ್ಲೋ ಸ್ಟ್ರಿಕ್ಸ್ ಅಂಡರ್ ಇಟ್. ಆ ಮಶ್ರೂಮ್ ಅಲ್ಲ, ಯೆಲ್ಲೋ ಸ್ಟ್ರಿಕ್ಸ್ ಇರುವ ಅಥವಾ ಯೆಲ್ಲೋ ಲೈನ್ಸ್ ಇರುವ ಮಶ್ರೂಮ್ ಸರ್ಷಪ ತೈಲ ಜೊತೆಗೆ ವಿರುದ್ಧ ಅಂತ ನೀವ್ ಹೇಳಿದ್ದು ತಪ್ಪು ಅಂತ ಹೇಳಿ ಬ್ಲಾಗ್ ಅಲ್ಲಿ ಕಾಮೆಂಟ್ ಮಾಡಿದ್ರು. ಆಮೇಲೆ ನಂಗನ್ಸು, ಅಂದ್ರೆ ಎಷ್ಟು ಬೇರೆಯವರು ಓದ್ತಿದ್ದಾರೆ, ನಾವು ಎಲ್ಲಿದ್ದೀವಿ. ಅದು ಇದಾಗಿದ್ದು 2014ರಲ್ಲಿ. ದಟ್ ವಾಸ್ ಒನ್ ಆಫ್ ದ ಸ್ಯಾಡೆಸ್ಟ್ ಡೇ. ಅಂದ್ರೆ ನಂದು ಆಯುರ್ವೇದ ಜ್ಞಾನ ಅವಾಗ್ಲೇನೆ, ಈಗ 2014 ಅಂದ್ರೆ 5 ವರ್ಷ ಆಗಿತ್ತು. ಆಗ್ಲೇನೆ ಸ್ವಲ್ಪ ಫೇಮಸ್ ಅಲ್ಲ, ಡಾಕ್ಟರ್ ಹೆಬ್ಬಾರ್ ಈಸ್ ಫೇಮಸ್. ಇಷ್ಟಿದ್ರು ನಂದು ಇಷ್ಟು ಜ್ಞಾನದ ಕೊರತೆ ಇದೆಯಲ್ಲ ಅಂತ ಅನ್ಸಿತ್ತು. ಬಟ್ ಆಗ ಒಂದೊಂದು ಸಮಾಧಾನ ಅಂದ್ರೆ, ಅವಾಗಿನ ಆ ಟೈಮಲ್ಲಿ ರಿಸೈನ್ ಮಾಡಿದ್ದೆ. ಈಗ ಆ ಕಾಮೆಂಟ್ ನೋಡಿದ್ರೆ ಕರೆಕ್ಟ್ ಟ್ರೇಸ್ ಮಾಡ್ಬೋದು. ಸಮಯ ಮಾರ್ಚ್ಗೆ ಬರುತ್ತೆ, 2014 ಮಾರ್ಚ್ಗೆ. ನಾ ಏಪ್ರಿಲ್ 2014ಗೆ ರಿಸೈನ್ ಮಾಡಿದೆ. ಇಲ್ಲಿ ರಿಸೈನ್ ಮಾಡಿದಿಲ್ಲ, ಇನ್ನಾರು ಮುಂದೆ ಇನ್ನೂ ಜಾಸ್ತಿ ಡೆಡಿಕೇಟೆಡ್ ಮಾಡ್ಬೋದು ಅಂತ ಹೇಳಿ. ಈಗ ನಮ್ಮ ಹತ್ರ ಈಗ ಫಾರಿನ್, ಈಗ ಮೇಲಿ ಡಲ್ಲಾಸ್ ಅಲ್ಲಿ ಆಯುರ್ವೇದ ನಾಮ ಅಂತ ಇದೆ, ನ್ಯಾಷನಲ್ ಆಯುರ್ವೇದ ಮೆಡಿಕಲ್ ಅಸೋಸಿಯೇಷನ್ ಅಂತ. ಅದಕ್ಕೆ ಹೋದಾಗ ಅಲ್ಲಿ ಪ್ರಮೇಹದ ಚಿಕಿತ್ಸೆ ಬಗ್ಗೆ ಎಲ್ಲ ಅಲ್ಲಿನ ಇಂಡಿಯನ್ ಡಾಕ್ಟರ್ಸ್ ಅಲ್ಲ, ಅಥವಾ ಇಂಡಿಯಾದಲ್ಲಿ ಹೋದವರಲ್ಲ ಆಯುರ್ವೇದ ಕಲ್ತವರಲ್ಲ, ಅಲ್ಲೇ ಬೆಳ್ಳಿಗಿರೋ ಆಯುರ್ವೇದ ಕಲ್ತವರು ಅಮೆರಿಕಾದವರೇ ಪ್ರೆಸೆಂಟ್ ಮಾಡ್ತಾ ಇದ್ರು. ಸೊ ಅಲ್ಲೂ ಈಗ ಕೇರಳ ಆಯುರ್ವೇದ ಅಕಾಡೆಮಿ ಇದೆ, 4.5 ವರ್ಷದ ಕೋರ್ಸ್ ಇದೆ. ಆನಂದ ಆಯುರ್ವೇದ ಅಕಾಡೆಮಿ ಇದೆ, ಅವ್ರು ನಮ್ಮಲ್ಲಿಗೆ ಇಂಟರ್ನ್ಶಿಪ್ ಬರ್ತಾರೆ. ಅವ್ರದ್ದು ಈಗ 3-4 ವರ್ಷದ ಕೋರ್ಸ್ ಬಂದಿದೆ. ಆಯುರ್ವೇದ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅವರು 4 ವರ್ಷದ ಕೋರ್ಸ್ ಫುಲ್ ಟೈಮ್ ರನ್ ಮಾಡ್ತಾರೆ. ಅಟ್ಲೀಸ್ಟ್ ಕೇರಳ ಆಯುರ್ವೇದ ಅದಿದೆಯಲ್ಲ, ಪಾರ್ಟ್ ಟೈಮ್ ಆನ್ಲೈನ್ ಲರ್ನಿಂಗ್, ಪಾರ್ಟ್ ಟೈಮ್ ಡೈರೆಕ್ಟ್ ಲರ್ನಿಂಗ್, ಆ ತರ. ಸೊ ಫಾರಿನ್ ಅಲ್ಲೇ ಬೆಳಿತಿರ್ಬೇಕಾದ್ರೆ, ಅಲ್ಲೇ ಆಯುರ್ವೇದ ರ್ಯಾಪಿಡ್ ಆಗಿ ಬೆಳಿತಿರ್ಬೇಕಾದ್ರೆ, ಇಲ್ಲಿಂದ ಹೋದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ರೆಡಿಮೇಡ್ ಕೆಲಸ ಅಂತ ಎಲ್ಲೂ ಸಿಗಲ್ಲ. ಒಂದು ಯಾರೋ ಕರೆದು, ಈಗ ಇನ್ಫೋಸಿಸ್ ಅವ್ರು ಕರೆದಲ್ಲಿ ಅಲ್ಲಿಗೆ ಇದ್ ಮಾಡ್ತಲ್ಲ, ಆ ತರದ್ದು ಆಸೆ ಬಿಟ್ಬಿಡಿ. ಇನ್ನೊಂದು ವೆರಿ 100% ಆನೆಸ್ಟಿ. ನಿಮ್ಮ ಮಾತು, ಕೃತಿ
ಯೋಜನೆ ಒಂದೇ ಲೈನ್ ಅಲ್ಲಿ ಇರಬೇಕು. ನಿಮ್ಮ ಹೇಗೆ ಹೇಳ್ತಾರೆ, ಯಾಕಂದ್ರೆ ದೇ ಆರ್ ವೆರಿ ಶಾರ್ಪ್ ಅಂಡ್ ದೇ ಆರ್ ರಿಸೆಪ್ಟಿವ್ ಆಲ್ಸೋ. ದೇ ರೆಸ್ಪೆಕ್ಟ್ ಯು ಆಸ್ ಲಾಂಗ್ ಆಸ್ ಯು ಆರ್ ಸ್ಟ್ರೈಟ್. ಆನೆಸ್ಟಿ. ಯು ಬಿ ಸ್ಟ್ರೈಟ್ ಫಾರ್ವರ್ಡ್. ನಾ ಹೇಳಿದಂಗೆ ಲೇಟ್ ಆಯ್ತು ಅಂತಂದ್ರೆ ಒಂದ್ ಅರ್ಧ ಗಂಟೆ ಮುಂಚೆ ಲೇಟ್ ಆಗ್ತದೆ ಅವ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ಅಲ್ಲಿನ ಕಲ್ಚರಿಗೆ ರೆಸ್ಪೆಕ್ಟ್ ಇರಬೇಕು. ನೀವು ಹೋಗಿ ಅಲ್ಲಿ ಕಲ್ಚರ್ ಚೇಂಜ್ ಮಾಡ್ತೀರಿ ಅಂತಲ್ಲ. ಅವ್ರು ಹೇಗೆ ಕಲ್ಚರ್ ಅದು ಅವ್ರದ್ದು, ಅವ್ರ ತಂದೆ ತಾಯಿ ಅವ್ರ ಅಜ್ಜ ಅಜ್ಜಿ ಆ ತರದವರೇ ಇರೋದು. ಬಹುಶಃ ಕೆಲವು ಆಸ್ಪೆಕ್ಟ್ಸ್ ಅಲ್ಲಿ ಅವರಿಂದ ನಾವು ಕಲಿಯುವಂಥದ್ದು, ನಾವು ನಮ್ಮಿಂದ ಮಾತ್ರ ಅವ್ರು ಕಲಿಯೋದಂತಲ್ಲ. ಓಕೆ, ನಾವು ಭಾರತದಿಂದ ಬರ್ತಿದೀವಿ, ನಮ್ಮ ಸಂಸ್ಕೃತಿಯಲ್ಲಿ ನಮ್ಮಷ್ಟು ರಿಚ್ ಬೇರೆಯವರಿಲ್ಲ. ಇದನ್ನು ಕೂಡ ನಮ್ಮ ಎಲ್ಲಾ ಅಭಿಪ್ರಾಯಗಳನ್ನ ಅವ್ರ ತರ ಮೇಲೆ ಹೊರಕ್ ಹೋಗೋದು ಬೇಡ. ಅವ್ರಿಗೂ ಅವ್ರದೇ ಯೋಜನೆಗಳೆಲ್ಲ ಇದೆ. ವೆರಿ ಶಾರ್ಪ್. ಎಟ್ಲೀಸ್ಟ್ ಆಯುರ್ವೇದಕ್ಕೆ ಬರೋರಂತೂ ಅವ್ರಿಗೆ ಆಧ್ಯಾತ್ಮದ ಲೇಪನೂ ಇರುತ್ತೆ. ಸೊ ಈಗ ನೀವು ಅಲ್ಲಿ ಹೋಗಿ ಬಿಸ್ನೆಸ್ ಅಥವಾ ಸೆಟಪ್ ಮಾಡಿದವರೆಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ ಎಂಜಿನಿಯರಿಂಗ್ ಮದುವೆ ಆಗಿ ಹೋದ್ರು ಲೇಡೀಸು, ಅಲ್ಲಿ ಕೊನೆಗೆ ಏನಿಲ್ಲ, ಕೊನೆಗೆ ಅಲ್ಲಿ ಆಯುರ್ವೇದ ಟೀಚ್ ಮಾಡಿದ್ರು, ಹಂಗೆ ನಿಧಾನಕ್ಕೆ ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ರು. ಆ ಥರದವರೇ ಜಾಸ್ತಿ. ಸೊ ಅಲ್ಲಿ ಮತ್ತೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಫಾರ್ ದೆಮ್ ಅಂಡ್ ದೇರ್ ಕಲ್ಚರ್, ಗುಡ್ ನಾಲೆಡ್ಜ್, ಪ್ಲೈನ್ ಸಿಂಪಲ್ ಇಂಗ್ಲಿಷ್, ಇಷ್ಟು ಇರಬೇಕು. ಮತ್ತೆ ನಾಲೆಡ್ಜ್ ಅಲ್ಲಿ ಈಗೇನ್ ಏದಿಂದನೂ ಕಾಂಪಿಟೇಷನ್ ಮತ್ತೆ ಅವರಿಂದನೂ ಕಾಂಪಿಟೇಷನ್ ಇದ್ದೇ ಇದೆ. ಮತ್ತೆ ಇಂಡಿಯಾದಲ್ಲೂ ಎಷ್ಟು ಸಾವಿರಾರು ಜನ BMS ಡಾಕ್ಟರ್ಸ್ ಇಯರ್ ಬೈ ಇಯರ್ ಹೊರಗಡೆನೆ ಬರ್ತಾನೆ ಇದ್ದಾರೆ. ಸೊ ಸ್ಯಾಡ್ ಪಾರ್ಟ್ ಈಸ್ ದಟ್ ಈಗ ಇಡೀ ಯಾರು ಬರ್ತಿದ್ದಾರೆ ಅದರಲ್ಲಿ 2-3% ಬಹುಶಃ 5% ಇರ್ಬೋದು. 5% ಮಾತ್ರ ಒಂದು ಸಕ್ಸಸ್ಫುಲ್ ಆಯುರ್ವೇದ ಕರಿಯರ್ ವಿತ್ ಇನ್ ಇಂಡಿಯಾ ಇರ್ಬೋದು, ಔಟ್ಸೈಡ್ ಇಂಡಿಯಾ ಇರ್ಬೋದು, ಡೆವಲಪ್ ಮಾಡ್ಬೋದು. ಗುಡ್ ಪಾರ್ಟ್ ಈಸ್ ನೀವು ಕೂಡ ಆ 5% ಅಲ್ಲಿ ಆಗಿರಬಹುದು. ಸರ್, ನಾವು ಅದೇ ಹೊರಗಡೆ ಪ್ರೆಸೆಂಟ್ ಆಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಒಳಗಡೆ ಒಳಜಗಳ ಅಂತ ಹೇಳ್ಬೋದು. ಒಬ್ಬರು ಆಯುರ್ವೇದ ಸೋಡೋ ಸೈನ್ಸ್ ಇದಕ್ಕೆ ರಿಸರ್ಚ್ ಇಲ್ಲ, ಎವಿಡೆನ್ಸ್ ಬೇಸ್ಡ್ ಇಲ್ಲ ಅನ್ನೋದು ಒಂದು ವಾದ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಮ್ದೊಂದಷ್ಟು ಗುಂಪು ಅದು ತ್ರೈಕಾಲಿಕವಾದ ಸತ್ಯ, ಶಾಶ್ವತ ಅನಂತ ಅನ್ಕೊಂಡು ಅದಕ್ಕೆ ರಿಸರ್ಚ್ ಅವಶ್ಯಕತೆ ಇಲ್ಲ ಅನ್ನೋಂಥ ಗುಂಪು ನಡೀತಾ ಇದೆ. ಇದನ್ನ ನೀವು ಹೇಗೆ ನೋಡ್ತೀರಾ ಸರ್? ಅಂದ್ರೆ ಒಂದಂದ್ರೆ ಈಗ ಆಯುರ್ವೇದದಲ್ಲಿ ರಿಸರ್ಚ್ ಅವಶ್ಯಕತೆ ಇಲ್ಲ ಅಂತ ಯಾರು ನಂಬ್ತಾರೆ, ಇದು ಸ್ವಲ್ಪ ಕಾಂಟ್ರವರ್ಸಿಯಲ್. ಕೆಲವು ಪ್ರೊಫೆಸರ್ಸ್ ಅಂತಾರೆ, ಅವರನ್ನ MD ಥೀಸಿಸ್ ರಿಸರ್ಚ್ ನಾವು ಸ್ಟೂಡೆಂಟ್ಸ್ ಮಾಡಿಸ್ತಾ ಇರ್ತಾರೆ. ಟಾಕಿಂಗ್ ಫ್ರಮ್ ಐದರ್ ಸೈಡ್ ಆಫ್ ದ ಬೋತ್ ಸೈಡ್ಸ್ ಆಫ್ ದ ಮೌತ್ ಅಂತ ಹೇಳ್ತಾರೆ. ಈ ರಿಸರ್ಚ್ ಅವಶ್ಯಕತೆ ಇಲ್ಲ, ಥೀಸಿಸ್ ಬಂದ್ ಮಾಡಿ. ಈಗ ಹೊರಗಿನವರಿಗೆ ನೀವು ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಈಗ AI ಬಂದಾಯ್ತು, ಲ್ಯಾಬ್ ರಿಪೋರ್ಟ್ ಇಟ್ಕೊಂಡೇ ಬರ್ತಾರೆ. ಪೇಷಂಟ್ಸ್ ಇಲ್ಲಿ ಬರೋರು 50 ಪೇಜಿಂದ ಒಬ್ರು ಬಂದಿದ್ರು, ಅಮೆರಿಕಾದಿಂದ ಬಂದಿದ್ರು. 50 ಪೇಜ್ ಇದು ಏನು ಅವ್ರದ್ದು ಲ್ಯಾಬ್ ರಿಪೋರ್ಟ್. ಸೊ ಈಗ ಅಲ್ಟಿಮೇಟ್ಲಿ ಹೋದ್ಮೇಲೆ ಲ್ಯಾಬ್ ರಿಪೋರ್ಟ್ ನೋಡ್ತಾರೆ. ಅದ್ರಲ್ಲಿ ನೀವು ಇಂಪ್ರೂವ್ಮೆಂಟ್ ತೋರಿಸಿಲ್ಲ ಅಂತಂದ್ರೆ ಪೇಷಂಟ್ಗೆ ಕನ್ವಿನ್ಸ್ ಮಾಡೋದು ಕಷ್ಟ. ಮತ್ತೆ ಇನ್ನೊಂದು, ಈಗ ಲ್ಯಾಬ್ ರಿಪೋರ್ಟ್ ಅದು ಇದೆಲ್ಲ ಇದ್ರೆ ಅವ್ರಿಗೆ ಇದು ಕನ್ವಿನ್ಸ್ ಮಾಡೋದು ಈಸಿ, ಪೇಷಂಟ್ಸ್ಗೂ ಕೂಡ. ಮತ್ತೆ ಈ ನಾವು ಆಯುರ್ವೇದದವರು ಅಂದ್ರೆ ಒಂಥರ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಇದ್ದ ಹಾಗೇನೆ. ಲಾಬಿ ನಮ್ ಕಡೆ ಇಲ್ಲ, ದುಡ್ಡು ಎಲ್ಲ ಅವ್ರ ಕಡೆಗೇನೆ ಜಾಸ್ತಿ. ಜೀರ್ಣ ಮಾಡ್ಕೊಳ್ಬೇಕಾದ ಸತ್ಯ. ಬಟ್ ನಾವು ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಿಂತ ನಮ್ಮ ಇದ್ರಲ್ಲಿ ಅವರ್ ಪ್ಲೇಟ್ ಇಸ್ ಫುಲ್. ನಮ್ಗೆ ಅಚೀವ್ ಮಾಡಕ್ಕಿನ ಸುಮಾರು ಇದೆ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ. ಮತ್ತೆ ಈ ಕೆಲವರು ಅಂತಾರೆ, ಆಯುರ್ವೇದಕ್ಕೋಸ್ಕರ ನಾ ಇಷ್ಟು ಮಾಡಿದ್ದೀನಿ ಅಂತ ಹೇಳಿ. ಆಯುರ್ವೇದ ನಿನ್ ಕೇಳಿಲ್ಲ. ಧನ್ವಂತರಿ ದೇವರು ಬಂದು ನಿನಗೆ ರಿಸ್ಕ್ ತಗೋ ಅದು ಇದು ಅಂತೆಲ್ಲ ಹೇಳಿಲ್ಲ. ಬಡವನಾಗಿರೋ ರಿಸ್ಕ್ ತಗೋ ಆತರ ಏನು ಹೇಳಿಲ್ಲ. ಸೊ ಎವ್ರಿಬಡಿ ಈಸ್ ಫಾರ್ ದಮ್ ಸೆಲ್ಸ್. ನಾನು ಕೆಲಸ ಮಾಡ್ತಿರೋದು ನನ್ನ ಉದ್ಧಾರಕ್ಕೆ. ಸೊ ನಾನು ಆಯುರ್ವೇದ ಉದ್ಧಾರ ಮಾಡ್ತೀನಿ, ಅದು ನಾನಂತಲ್ಲ, ಯಾರ್ಯಾರು ಕೂಡ ನನ್ನಿಂದ ಆಯುರ್ವೇದ ಇಷ್ಟ ಮೇಲೆ ಬಂತು ಶುದ್ಧ ಸುಳ್ಳು. ಸೊ ಅವ್ರಿಗೂ ಸುಳ್ಳು ಹೇಳ್ತಿದ್ದಾರೆ, ಜಗತ್ತಿಗೂ ಸುಳ್ಳು ಹೇಳ್ತಿದ್ದಾರೆ. ಆಯುರ್ವೇದ ಇದೆ, ಆಯುರ್ವೇದದಿಂದ ನಾವು ಕಲಿತಿದೀವಿ, ಆಯುರ್ವೇದ ನಮ್ಮನ್ನ ನೋಡ್ಕೊಳತ್ತೆ, ಅಷ್ಟು ನಿಜ. ಸೊ ನಮ್ಮಿಂದ ಮುಂದೆ ಯಾರಿಗೂ ಲಾಭ ಆಗತ್ತೆ ಅನ್ನೋದು ಆತರ
ಅದೆಲ್ಲ ಬರೀ ಭ್ರಮೆ. ಮತ್ತೆ ಈಗ ಅಲೋಪತಿಲೂ ಕೂಡ ಕೆಲವರು ಅಲೋಪತಿ ತಗೊಳ್ಳೋದಿಲ್ಲ, ಆ ತರದವ್ರು ಇದ್ದಾರೆ. ಕೆಲವರು ವ್ಯಾಕ್ಸಿನ್ ತಗೊಳ್ಳಲ್ಲ. ಈ ಅಮೆರಿಕದಲ್ಲೂ ಇದ್ದಾರೆ, ಕೆಲವರು ವ್ಯಾಕ್ಸಿನ್, ಕೋವಿಡ್ ವ್ಯಾಕ್ಸಿನ್ ತಗೊಳ್ಳಲ್ಲ, ಹುಡುಗಿಂದ ಯಾವ್ದು ವ್ಯಾಕ್ಸಿನ್ ತಗೊಳ್ಳಲ್ಲ, ಆ ತರದವರು ಎಲ್ಲ ಇದ್ದಾರೆ. ಸೊ ನೇಸೇಯರ್ಸ್ ಅಂಡ್ ಎಸ್ ಸೇಯರ್ಸ್ ಎಲ್ಲ ಇದರಲ್ಲೂ ಇದ್ದವರೇ. ನಮ್ಮ ಶಾಸ್ತ್ರ ಯಾರು ನಂಬಿ ನಮ್ಮಲ್ಲಿ ಬರ್ತಿದ್ದಾರೆ ಅವರ ನೋವು ಶಮನ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅದ್ರ ಬಿಟ್ಟು ಬೇರೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಹಾಗಂತ ಹೇಳಿ ಸುಮ್ಮನಿರ್ಬೇಕಂತಾನೂ ಇಲ್ಲ. ಎಲ್ಲಾರ ಯಾರ ವಿರುದ್ಧ ಮಾತಾಡ್ತಿದ್ರೆ ನಿಮಗೆ ಅವಕಾಶ ಸಿಕ್ಕರೆ ಅವರನ್ನ ನೀವು ಕೌಂಟರ್ ಮಾಡೋದು, ಸೈಂಟಿಫಿಕ್ ಭಾಷೆಯಲ್ಲಿ ಅವರಿಗೆ ಕೌಂಟರ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಬಟ್ ಅದನ್ನೇ ನಾವು ಜೀವನ ಮಾಡ್ಕೊಳ್ಳೋದು ಬೇಡ. ಇನ್ನು ಬೇರೆಯವ್ರ ಜೊತೆ ಯುದ್ಧ ಮಾಡೋ ಅತಿ ಉತ್ಸಾಹದಲ್ಲಿ ಪೇಷಂಟ್ಗಳಿಗೆ ನೋವು ಶಮನ ಮಾಡುವ ಚಾನ್ಸ್ ನಾವು ಕಳ್ಕೊಳ್ಳೋದು ಬೇಡ. ಸೂಪರ್ಲಿ ಸೈಡ್ ಸರ್. ಈ ಸೆಗ್ಮೆಂಟ್ ಕೊನೆಯ ಪ್ರಶ್ನೆ ಬಂದಿದೆ ಸರ್, ಅಂದ್ರೆ ಟೋಟಲ್ ಇಂಟರ್ವ್ಯೂನೇ ಸರ್. ಆಕ್ಚುಲಿ ನಿಮ್ಮ ಟೋಟಲ್ ಕಾನ್ವರ್ಸೇಷನ್ ಅಲ್ಲಿ ಸುಮಾರು ಪಾಯಿಂಟ್ಸ್ ಪಿಕ್ ಮಾಡೋದು ಇದೆ, ಆದ್ರೆ ಒಂದು ಕನ್ಸೈಸ್ ಮಾಡಿ ಒಂದು ಹೆಂಗ್ ಆಂಟರ್ಪ್ರಿನರ್ಸ್ ಆಗಬೇಕು ಅನ್ನೋ ಒಂದಷ್ಟು ಆಸ್ಪೈರಿಂಗ್ ಯಂಗ್ ಆರೋಗ್ಯ ಡಾಕ್ಟರ್ಸ್ಗೆ ನಿಮ್ಮ ಒಂದು 3-4 ಟಿಪ್ಸ್ ಏನಾಗಿದೆ? ಒಂದನ್ನು ನಾ ಹೇಳಿದಾಗೇನೆ ಡಿಗ್ ಡೀಪ್ ಇಟ್ಟು ಸೈನ್ಸ್ ಒಂದು, ಮತ್ತೆ BAMS ಆದ ತಕ್ಷಣ ಹೊರಗಡೆ ಬಂದ್ಮೇಲೆ ಅವ್ರು ಅದ್ ಮಾಡಿದ್ರು ಇವ್ರು ಇದ್ ಮಾಡಿದ್ರು ನಾ ಯಾರ ವೆಂಚರ್ ಮಾಡ್ಬೇಕು ಆಗ್ಲೇಬೇಕಂತಿಲ್ಲ. ಯಾವ್ದಾರ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಇರ್ಬೋದು ಅಥವಾ ಈ ಹಾಸ್ಪಿಟಲ್ ಇರ್ಬೋದು, ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡು ಬೇರೆ ಕಡೆ ಕಂಪನಿ ಕೆಲಸ ಮಾಡಿದಾಗ ಹೇಗಿರುತ್ತೆ ವಾತಾವರಣ ಅದು. ಫಾರ್ ಎಕ್ಸಾಂಪಲ್ ನನಗೆ ಒಂದು ಎಕ್ಸಾಂಪಲ್ ಅಂದ್ರೆ ನಾ AVN ಜಾಯ್ನ್ ಆಗಿ ಒಂದು ವಾರದೊಳಗೇನೆ ಅಲ್ಲಿನ ಜೂನಿಯರ್ ಮ್ಯಾನೇಜರ್ ಒಬ್ರು ಬಂದು ನನಗೆ ಇದೆಲ್ಲ ಕೊಟ್ರು, ಪೆನ್ ಬರೆಯೋದಕ್ಕೆ ಒಂದು ಕ್ಯಾಲ್ಕುಲೇಟರ್, ಒಂದು ಸ್ಕೇಲು, ಅದು ಇದು ಎಲ್ಲ. ಅದೆಲ್ಲ ಸ್ವಲ್ಪ ವೇಸ್ಟ್ ಅಂತ ಅಂದ್ರೆ ಕಂಪ್ನಿ ಯಾಕೆ ನನಗೋಸ್ಕರ ಇಷ್ಟು ಖರ್ಚು ಮಾಡಬೇಕು ಹಾಗೆ ಹೀಗೆ ಆ ಥರ ಎಲ್ಲ ಅನಿಸ್ತು. ಅಂದ್ರೆ ನನಗೆ ಈ ತರ ಒಂದು ಸಣ್ಣ ಕ್ಯಾಬಿನ್ ಇತ್ತು, ಎಲ್ಲ ನಾನು ಡೆಪ್ಯೂಟಿ ಮ್ಯಾನೇಜರ್ ಆಗಿ ಹೋಗಿದ್ದೆ, ಎಲ್ಲರಿಗೂ ಒಂದೊಂದು ಆರ್ಡರ್ಸ್ ಎಲ್ಲ ಇದೆಲ್ಲ ಇತ್ತು. ಸೊ ನಾನು ಅಂದ್ರೆ ಇದೆಲ್ಲ ಬೇಡ ಮೇಡಮ್, ನಂಗೆ 2 ಪೆನ್ ಸಾಕಷ್ಟೇ, ಸುಮ್ಮನೆ ಯಾಕೆ ಕಂಪ್ನಿ ನನ್ನ ಕಡೆಯಿಂದ ಕಂಪ್ನಿಗೆ ಜಾಸ್ತಿ ಖರ್ಚು ಆ ಥರ ಎಲ್ಲ ಅವ್ರಿಗೆ ವಾಪಸ್ ಕಳಿಸಿದೆ. ಅದಾದ್ಮೇಲೆ ನಮ್ಮ ಇನ್ನೊಬ್ರು ಸೀನಿಯರ್ ಮ್ಯಾನೇಜರ್ ಇದೆ, ಅವ್ರು ಡಾಕ್ಟರ್ ಪ್ರದೀಪ್ ಅಂತ ಹೇಳಿ, ಎಕ್ಸ್ಟ್ರೀಮ್ ಪ್ರವೀಣ್ ಅಂತ ಹೇಳಿ, ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಸೀನಿಯರ್ ಜೂನಿಯರ್ ಆ ಥರ ಏನು ಭೇದ ಭಾವನೆ ಇರಲಿಲ್ಲ. ಅವ್ರು ಯಾವುದಕ್ಕೂ ನಂಗೆ ಬಂದಾಗ ಏನೋ ಕ್ಯಾಲ್ಕುಲೇಟರ್ ಬೇಕಾಯ್ತು ಅವ್ರಿಗೆ, ಅಂದ್ರೆ ಪ್ರಾಡಕ್ಟ್ ಪ್ರೈಸಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಬೇಕಾಯ್ತು. ಕ್ಯಾಲ್ಕುಲೇಟರ್ ಇರ್ಲಿಲ್ಲ ಅಲ್ಲಿ. ನಿಮಗೆ ಕ್ಯಾಲ್ಕುಲೇಟರ್ ಕೊಟ್ಟಿಲ್ವಾ ಅಂತ ಹೇಳಿ ನಾನು ಏನೋ ಸೀನಿಯರ್ ಬೇರೆ ಅವರು ಮಾತಾಡಿದ ಮುಂಚೆನೆ ಅವರು ಫೋನ್ ಮಾಡಿ ರಿಸೆಪ್ಷನಿಸ್ಟ್ ಅವ್ರಿಗೆ ಬೈಯಕ್ ಶುರು ಮಾಡಿದ್ರು ಜೂನಿಯರ್ ಮ್ಯಾನೇಜರ್ಗೆ, ಯಾಕೆ ಇನ್ನೂ ಏನು ಕೊಟ್ಟಿಲ್ಲ, ಅದಿಲ್ಲ ಅಂತ ಹೇಳಿ. ಕೊನೆಗೆ ಅದರಿಂದ ಅವರು ಅಲ್ಲಿಂದ ಹೇಳಿಸ್ಕೊಂಡು ಅವ್ರನ್ನ ಕಳಿಸಿದ್ವಿ ಬೇಡ ಅಂದ್ರೆ ಹಾಗೆ ಹೇಗೆ ಅಂತ ಹೇಳಿ. ಆಮೇಲೆ ಇಟ್ಮೇಲೆ ನಿಧಾನಕ್ಕೆ ಹೇಳಿದ್ರು. ಅಂದ್ರೆ ಅದು ವೆರಿ ಬೇಸಿಕ್ ಥಿಂಗ್. ನಿಮಗೆ ಕಂಪನಿ ಖರ್ಚು ಮಾಡ್ತಾರೆ ಅಂತ ಯೋಚನೆ ಮಾಡ್ಬೇಡಿ. ಕಂಪನಿ ನಿಮಗೆ ಎಷ್ಟು ಖರ್ಚು ಮಾಡ್ತಿದೆ ಅದ್ರಗಿಂತ 10 ಪಟ್ಟು 100 ಪಟ್ಟು ನೀವೇ ಕಂಪನಿ ಕೊಡೋದನ್ನ ನೋಡಿ. ಟೂಲ್ಸ್ ಎಲ್ಲ ಇದೆ, ಉಪಯೋಗಿಸಿ, ಅದನ್ನ ಉಪಯೋಗಿಸಿ ನೀವು ಕೆಲಸ ಮಾಡಿ. ಇದೆಲ್ಲ ವೆರಿ ಬೇಸಿಕ್ ಎಥಿಕ್ಸ್, ನನಗೆ ಇರ್ಲಿಲ್ಲ ಅದು. ಸೊ ಈಗಾರ ಎಲ್ಲಿ ನಿಮಗೆ ಇಂಟರ್ನೆಟ್ ಅದು ಇದೆಲ್ಲ ಇದೆ, ಹೌ ಟು ಬಿಹೇವ್ ಇನ್ ಎ ಕಂಪನಿ, ಹೌ ಟು ಬಿಲ್ಡ್ ಎ ಟೀಮ್. ಈಗ ಇಂಡಿಯಾದಲ್ಲೇನೆ ಸುಮಾರು ಸಕ್ಸಸ್ ಸ್ಟೋರಿಗಳೆಲ್ಲ ಇದಾವೆ. ಸೊ ಅದೇ ನಾ ಹೇಳಿದಾಗ ಬಯೋಗ್ರಫಿ ಓದಿ, ಕಂಪನಿ ಈಕ್ವಿಟಿ, ಫೈನಾನ್ಸ್, ಲೋನ್, ಬಿಸ್ನೆಸ್ ಲೋನ್, ಹಾಸ್ಪಿಟಲ್ ರೂಲ್ಸ್, ಎನ್ವೈರನ್ಮೆಂಟಲ್ ರೂಲ್ಸ್, ಲೇಬರ್ ಲಾಸ್, ಅದು ಸುಮಾರು ಎಲ್ಲ ಇದೆ. ಅದ್ರ ಬಗ್ಗೆ ಎಲ್ಲದೂ ತಿಳ್ಕೊಳಕ್ ಈಗ್ಲೇನೆ ಶುರು ಮಾಡಿ. ಲೇಬರ್ ಲಾಸ್ ಫಾರ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ನೀವು ಹುಡುಕಿದ್ರೆ ಒಂದಷ್ಟು ಸಿಗ್ತದೆ, ಅದನ್ನು ಓದ್ತಾ ಹೋದ್ರೆ ಆಯ್ತಷ್ಟೇ. ಮುಂಚೆ ಆದ್ರೆ ನಾವು ಪುಸ್ತಕ ತಗೊಂಡು ಓದ್ಬೇಕಾಗಿತ್ತು. ನೀವು ಸ್ಮಾರ್ಟ್ ಫೋನ್ ಎಲ್ಲ ಅದು ಇದೆಲ್ಲ ಸಿಗೋ ತರ ಇದೆ. ಆಲ್ವೇಸ್ ಬಿ ಕ್ಯೂರಿಯಸ್, ಸ್ಟೇ. ಮೊನ್ನೆ ನಿಖಿಲ್ ಕಾಮತ್ ಅಂತ ಇದ್ದಾರೆ, ಝೀರೋದ ಕೋ-ಫೌಂಡರ್. ಅವರು ನೆಟ್ಫ್ಲಿಕ್ಸ್ನ CEO-ಗೆ ಇಂಟರ್ವ್ಯೂ ಮಾಡ್ತಿದ್ರು. ನೆಟ್ಫ್ಲಿಕ್ಸ್ ಈಗ ಹೊಸ ಏನಾರ ಸೀರಿಯಲ್ ಅಥವಾ ಸೀರೀಸ್ ಏನಾರ ಮಾಡ್ಬೇಕು, ವೆಬ್ ಸೀರೀಸ್ ಮಾಡಬೇಕು ಅಂತಂದ್ರೆ ದೇ ವಿಲ್ ಹ್ಯಾವ್ ದ ಡಾಟಾ. ಅವರಿಗೆ ವರ್ಲ್ಡಿನ ಎಲ್ಲ ಡಾಟಾನು ಇದೆ, ಮೋಸ್ಟ್ ಸಬ್ಸ್ಕ್ರೈಬ್ಡ್ ಸ್ಟ್ರೀಮಿಂಗ್ ಚಾನಲ್ ಅದು ಇದೆಲ್ಲ. ಅಂಥವರಿಗೆ ಒನ್ ಆಫ್ ದ ಫಸ್ಟ್ ಕ್ವಶನ್ಸ್ ಕೇಳಿದವರಿಗೆ
ಡಾಟಾ ವರ್ಸಸ್ ಗಟ್ ಫೀಲಿಂಗ್ ಅಂತ ಹೇಳಿ. ಅವ್ರ ಗಟ್ ಫೀಲಿಂಗ್ ಅಂತಂದ್ರೆ ಯಾವ್ದೊಂದು ಹೊಸ ಕೆಲಸ ಮಾಡಕ್ ಹೋಗ್ಬೇಕಾದ್ರೆ ಆ ಗಟ್ ಫೀಲಿಂಗ್ ಅಲ್ಲಿ ಯಾಕೋ ಬೇಡ ಅನ್ಸುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಡಿಲೇ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಯಾರ ಗುರುಗಳು ಅವ್ರ್ಯಾರ ಕೇಳಿ ಆಮೇಲೆ ಮುಂದುವರಿಯೋದು ವಾಸಿ. ಸೊ ನಿಮಗೆ ಗಟ್ ಫೀಲಿಂಗ್ ಬೇಡ ಅಂತಂದ್ರೆ ಆ ಕಡೆ ಹೋಗದೆ ಇರೋದು ವಾಸಿ. ಹೊರಗಡೆ ಏನೇ ಆಗ್ತಿದ್ರು ಕೂಡ, ಅದು 1 ಲಕ್ಷದ ಸಂಬಳದ ಕೆಲಸ ಆಗ್ತಿದ್ರು ಕೂಡ, ನಾನು ಕೂಡ 3.25 ಲಕ್ಷ ಸಂಬಳದ ಜಾಬ್ನ ರಿಜೆಕ್ಟ್ ಮಾಡಿದ್ದೇನೆ. ಯಾಕಂದ್ರೆ ಗಟ್ ಫೀಲಿಂಗ್ ಈಗ ಅದರ 1/5 ಒಂದು ಭಾಗದ ಸಂಬಳದಲ್ಲಿ ಬದುಕ್ತಾ ಇದ್ದೇನೆ. ಗಟ್ ಫೀಲಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಗಟ್ ಫೀಲಿಂಗ್ ಕರೆಕ್ಟ್ ಆಗಿರ್ಬೇಕಂತಂದ್ರೆ ನಾವು ನೈತಿಕವಾಗಿ ಕರೆಕ್ಟ್ ಇದ್ದರೆ ಮಾತ್ರ, ಸತ್ಯ ಮಾರ್ಗದಲ್ಲಿ ಇದ್ರೆ ಮಾತ್ರ ಗಟ್ ಫೀಲಿಂಗ್ ಸರಿ ಬರುತ್ತೆ. ಕಳ್ಳಂಗೆ ಗಟ್ ಫೀಲಿಂಗ್ ಏನಿದೆ ಇನ್ನೂ ಜಾಸ್ತಿ ಕಳ್ತನ ಮಾಡೋಣ ಅಂತ ಹೇಳಿ ಅದು ಇದೆ. ಮತ್ತೆ ಬಿ ಆನೆಸ್ಟ್, ಬಿ ಡೆಡಿಕೇಟೆಡ್, ಮತ್ತೆ ಹವ್ಯಾಸಗಳು ಏನಿದೆ ಅದನ್ನು ಬೆಳೆಸ್ಕೊಳಕ್ಕೆ ಇರ್ಲಿ, ಕಲರ್ಫುಲ್ ಆಗಿರ್ಲಿ ಜೀವನ. ಆಯುರ್ವೇದ ಒಳಗೆ ಮುಳುಗಿ ಇರ್ಲೇಬೇಕು ಅಂತಿಲ್ಲ, ಆಗಾಗ ಹೊರಗಡೆ ಆಕ್ಸಿಜನ್ ತಗೊಳ್ಳೋ ಹೊರಗಡೆ ಬರ್ಬೋದು. ಮತ್ತೆ ಅದೇ ಲೀನ್ ಇಂಟು ಟೆಕ್ನಾಲಜಿ, ಆದಷ್ಟು ಏನೇನ್ ಕಲಿಯಕ್ ಸಿಗುತ್ತೆ ಅದ್ರದ್ದು ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ಬೆನಿಫಿಟ್ ಇಲ್ದಿದ್ರೂ ಕೂಡ ಅದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅದ್ರ ಬಗ್ಗೆ ಸ್ಟಾರ್ಟ್ ಇಂದ ಎಂಡ್ ತನಕ ಅದು ತಿಳ್ಕೊಂತ ಮುಂದುವರಿಯುತ್ತೆ. ಲಿಟ್ರಲಿ ಇಟ್ ವಾಸ್ ಬ್ರೈನ್ ಸ್ಟ್ರಾಮಿಂಗ್ ಸರ್. ಅಂದರೆ ಇಷ್ಟೊಂದು ವಿಷಯಗಳನ್ನ ಇನ್ನೂ ನಾವು ಮತ್ತೊಮ್ಮೆ ಇಂಟರ್ವ್ಯೂ ಸೀರೀಸ್ನ ಕೇಳಿ ಜೀರ್ಣಿಸ್ಕೊಳ್ಬೇಕು. ಅಷ್ಟೊಂದು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಹೇಳಲೇಬೇಕು ಸರ್, ಇಷ್ಟೊಂದು 11-12 ಇಂಟರ್ವ್ಯೂಸ್ ಮಾಡಿರ್ಬೋದು, ಬಟ್ ಇಷ್ಟು ಹಾನೆಸ್ಟ್ ಆಗಿ ಪ್ರತಿಯೊಂದು ನಿಮ್ಮ ಫೇಲ್ಯೂರ್ಸ್ನ ಮೂಲಕನೂ ಒಂದಷ್ಟು ಪಾಠಗಳನ್ನ ನಾವು ಹೇಳ್ಕೊಟ್ಟಿದ್ದು. ವಿ ಆರ್ ರಿಯಲಿ ಓವರ್ವೆಲ್ಮ್ಡ್ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಕಡೆಯಿಂದ ಆಗಿರ್ಬೋದು. ಆ್ಯಂಡ್ ಇದನ್ನ ಸುಮಾರು ದಿನಗಳ ಕಾಲ ಅಂದರೆ ಎಂಡ್ ಆಫ್ ಅವರ್ ಜರ್ನಿ ಇದನ್ನು ನೆನ್ಪಿಟ್ಕೋತೀವಿ ಸರ್. ಜರ್ನಿ ಥ್ಯಾಂಕ್ ಯು ಸೊ ಮಚ್. ಲಿಟರಲಿ ವಿ ಮೀನ್ ಈ ಕಾನ್ವರ್ಸೇಷನನ್ನು. ಆ್ಯಂಡ್ ನೀವು ಹೇಳಬೇಕಾದಾಗಲೂ, ನಾನು ಯೂಶಲಿ ಇಂಟರ್ವ್ಯೂಗೆ ಯಾರಿಗಾದ್ರೂ ಕೇಳಬೇಕಾದಾಗಲೂ ಒಂದು ಸ್ಪೆಸಿಫಿಕ್ ಟೈಮ್ ಕೊಡ್ತಾರೆ, 1 hour ಮುಗಿಸಿ 45 minutes ಅಲ್ಲಿ ಮುಗಿಸಿ. ನೀವು ಸರ್ ಹೇಳಬೇಕಾದ್ರೆ 5 to 7 ಬನ್ನಿ ಅಂದರೆ ನಿಮ್ಮ ಮೈಂಡ್ ಸೆಟ್ಟೇ ಇಲ್ಲ, ನಾನು ಒಂದು ಕ್ವಾಲಿಟಿ ಟೈಮ್ ನಾನು ಸ್ಪೆಂಡ್ ಮಾಡಬೇಕು ನನ್ನ ಜೂನಿಯರ್ಸ್ ಜೊತೆ ಅನ್ನೋ ಒಂದು ಮೈಂಡ್ ಸೆಟ್ ಆಗಿರ್ಬೋದು. ನಮಗೆ ಇಷ್ಟು ಆಧಾರದಿಂದ ಸ್ವೀಕರಿಸಿದ್ದು ಎಲ್ಲವೂ ಅಂದರೆ ಒಂದು ಟೋಟಲ್ ಪ್ಯಾಕೇಜ್ಗೆ ನಮ್ಮ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಆಲ್ ಈ ಇಂಟರ್ವ್ಯೂ ಹೇಗೆ ಅನಿಸ್ತು ಸರ್? I thoroughly enjoyed. I enjoyed the frameworking of the question. At least ನಿದ್ದೆ ಅಂತೂ ಮಾಡಲಿಲ್ಲ ನೀವು. ಒಟ್ಟು ಏನೋ ಒಂದು ಹುರುಪಿದೆ, ಆ ಹುರುಪು ಇನ್ನು ಜಾಸ್ತಿ ಆಗ್ತಾನೆ ಹೋಗ್ಬೇಕು. ಬೆಸ್ಟ್ ಅಂದ್ರೆ ಈಲಾನ್ ಮಸ್ಕ್ ಬಯೋಗ್ರಫಿ ಇಸ್ ಎ ಮಸ್ಟ್ ರೀಡ್. ಜಿಪ್ಟ್ ಅಂತ ಮಾಡಿದ್ರು, ಅದರಲ್ಲಿ $2 million ಬಂತು. $2 million ಅಂದ್ರೆ ಈಗಿನ ಲೆಕ್ಕ 16.5 ಕೋಟಿ ಅದು ಬಂತು. ಅದರಿಂದ ಪೇಪಾಲ್ ಮಾಡಿದ್ರು. ಪೇಪಾಲ್ ಇಂದ ನೆಕ್ಸ್ಟ್ ಪೇಪಾಲ್ ಅಲ್ಲಿ $40 million ಬಂತು, 20 million ಇದಕ್ಕೆ. ಸೊ ಹಿ ನೆವರ್ ಟುಕ್ ದ ಮನಿ ಔಟ್. ಅದನ್ನ ಇನ್ವೆಸ್ಟ್ ಮಾಡಿ ರಿಸ್ಕ್, ಮತ್ತೆ ಇನ್ನೂ ರಿಸ್ಕ್, ನೆಕ್ಸ್ಟ್ ಲೆವೆಲ್ ರಿಸ್ಕ್. ಸೊ ಆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇಲ್ಲ ಅಂತಂದ್ರೆ ಈಗ ಏನ್ ಅನ್ಕೊಂತಾರೆ ಅಂತಂದ್ರೆ, ಸೆಟಲ್ಡ್ ಲೈಫ್ ಡೆಫಿನೇಷನ್ ಅಂದ್ರೆ ಒಂದು ಹಾಸ್ಪಿಟಲ್ ಹಾಕ್ದ, ಅಥವಾ ಹಾಸ್ಪಿಟಲ್ ಅಲ್ಲ, ಸೊ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಇದ್ವಿ, ಲೆಕ್ಚರ್ ಆಗಿದ್ವಿ, ಸಂಜೆ ಒಂದು ಈವ್ನಿಂಗ್ ಪ್ರಾಕ್ಟೀಸ್ ಇದೆ ಅಂತ ಆಯ್ತು, ಅದು ಸೆಟಲ್ಡ್ ಲೈಫ್ ಅಂತ ಹೇಳಿ. ಈ ತರ ನನ್ನ ಕಣ್ಣ ಮುಂದೆನೆ ಈ ತರ ನಾನು ಈ ತರ ಈ ಕಡೆ ಹಿಂಗೋಗುವ ಹಂಗೋಗುವ ಅಂತ ಈ ತರ ಹೋದೆ. ಬಟ್ ಯಾರು ಸೆಟಲ್ಡ್ ಲೈಫ್ ಅಲ್ಲಿ ಇದ್ದಾರೆ, ಎನಿ ಟೈಮ್ ಮ್ಯಾನೇಜ್ಮೆಂಟ್ ಕ್ಯಾನ್ ಫೈರ್ ಯು. ನೀವು ಈಗ ಪ್ರೊಫೆಸರ್ ಆದ್ರಿ, ನಿಮ್ ಸಂಬಳ ಈಗ 1 ಲಕ್ಷಕ್ಕೆ ಬಂತು, ನಿಮ್ ಪ್ರೊಫೆಸರ್ ಆಗಿ 10 ವರ್ಷ ಆಯ್ತು, ನಿಮ್ ಸಂಬಳ 1 ಲಕ್ಷಕ್ಕೆ ಬಂತು. ಈಗ ಹೊಸಬ್ರು ಪ್ರೊಫೆಸರ್ ಆದ್ರು, ಅವ್ರು 50,000ಕ್ಕೆ ದುಡಿತಾರೆ ಅಂತಂದ್ರೆ ನಿಮ್ಮ ಬೆಲೆ ಅಲ್ಲಿ ಏನಿದೆ? ಸೊ ದೇರ್ ಇಸ್ ನಥಿಂಗ್ ಲೈಕ್ ಸೆಟಲ್ಡ್. ಎಲ್ಲ ಒಂದು ಮರೀಚಿಕೆ ಅಷ್ಟೇ. ಹಾಗಾಗಿ ರಿಸ್ಕ್ ತಗೊಳ್ದೆ ಇರೋದು ಕೆಲವು ಸಲ ಸುಮಾರು, ಅದ್ರಗಿಂತ ತಗೊಳ್ಳೋ ರಿಸ್ಕ್ಗಿಂತ ತಗೊಳ್ದೆ ಇರೋ ರಿಸ್ಕ್ ಇನ್ನು ಜಾಸ್ತಿ ರಿಸ್ಕ್. ಸೊ ಹಾಗಾಗಿ ಅದ್ರ ಬಗ್ಗೆ ಗಮನ ಇರ್ಲಿ. ಸೆಟಲ್ ಲೈಫ್ ಈವನ್ ಲೇಡೀಸ್ಗೂ ಕೂಡ ಎಲ್ಲ ಆಯುರ್ವೇದ ಕಾಲೇಜಸ್ ಎಲ್ಲ ಕಡೆ ನೋಡಿದ್ರೆ 85% ಯೂಶಲಿ ಲೇಡೀಸ್ ಇರ್ತಾರೆ. ಈ ಫ್ಯಾಮಿಲಿ ಲೈಫ್ ಅದಿದ್ರ ಜೊತೆಗೆ ಆಯುರ್ವೇದದ ಬಗ್ಗೆ ಏನಾರ ಒಂದು ಅಭ್ಯಾಸದ
ಇಲ್ದಿದ್ರು ಅಟ್ಲೀಸ್ಟ್ ಹವ್ಯಾಸ ಆಗೋರು ಒಂದು ಆಯುರ್ವೇದ ನಿಮ್ಮ ಜೀವನದಲ್ಲಿ ಇರಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಅಂದರೆ ಈ ಮೊಮೆಂಟಲ್ಲಿ ನಾನು ಇಬ್ಬರನ್ನ ನೆನೆಸ್ಕೊಳ್ಬೇಕು ಸರ್. ಒಂದು ವೆಂಕಟಕೃಷ್ಣ ಸರ್, ಅವ್ರು ಯೂಶಲಿ ನಮ್ಮನ್ನು ತುಂಬ ವಯಸ್ಸು ಸರ್ರೇನೆ, ಬಟ್ ಆದರೆ ಫೋನ್ ಮಾಡಿದಾಗ ಯಾವುದೇ ಈ ಥರದ್ದು ಹೊಸದೇನೋ ಹೇಳಿದಾಗ ಆಯ್ತು ಮಾಡಿ, ಅಂದರೆ ಹಿ ವಿಲ್ ನೆವರ್ ಸೇ ನೋ. ನಾನು ಸರ್ಗೆ ಈ ಥರ ಫೋನ್ ಮಾಡಿ ಹೆಬ್ಬಾರ್ ಸರ್, ನಾನು ಆ್ಯಕ್ಚುಲಿ ನಮ್ಮ ಫೈನಲ್ ಇಯರ್ ಅಸೋಸಿಯೇಷನ್ ಟೈಮಲ್ಲಿ ನಿಮ್ಮನ್ನು ಕರೆಸಬೇಕು ಅನ್ನೋ ಪ್ಲಾನ್ ಇದೆ ಸರ್. ಸರ್ನ ಒಂದು ಟಾಕಿಗೆ ಕರೆಸಬೇಕು ಅನ್ನೋದು ಒಂದು ಪ್ಲಾನ್. ಬಟ್ ಆ ಮೊಮೆಂಟಲ್ಲಿ ಕೇಳಿದಾಗ ಅದು ಸಾಧ್ಯ ಆಗಿರಲಿಲ್ಲ. ಬಟ್ ಈಗ ನಾವು ಮುಗಿಸಿ ಹೋಗಬೇಕು ಸರ್, ಸರ್ನ ಮೀಟ್ ಮಾಡಬೇಕು ಅಂತ ಕೇಳಿದ ತಕ್ಷಣ ಓಕೆ ಏನೂ ಮಾತಾಡಿದೆ, ಆಯಿತು ನಾನು ನಂಬರ್ ಇದೆ ಮೆಸೇಜ್ ಮಾಡ್ತೀನಿ ಸರ್ಗೆ ಅಂತ. ಬಟ್ ಅವ್ರದ್ದೇ ಇದು ಸಾಧ್ಯ ಆಯಿತು ಅನಿಸ್ತು. ಸರ್ಗೆ ನಾನು ಈ ಮೊಮೆಂಟಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಕ್ವಶನ್ ಸ್ವಲ್ಪ ಕೆಲವು ಫ್ರೇಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸೀನಿಯರ್ ಒಬ್ಬರು PG ಹಿತೇಶ್ ಪ್ರಸಾದ್ ಅಂತ, ಅವರು ಕೆಲವು ಹೆಲ್ಪ್ ಮಾಡಿದ್ರು, ಅವ್ರನ್ನೂ ಸಹ ಈ ಮೊಮೆಂಟಲ್ಲಿ ನೆನೆಸ್ಕೊಂಡು ಥ್ಯಾಂಕ್ ಯು ಸರ್.